ಮಂಡೇ ಮಾರ್ನಿಂಗ್ ಇನ್ನು ಬೆಳಗ್ಗೆನೇ ಎದ್ದು ಬೇಗನೆ ಪೂಜೆನೆಲ್ಲ ಮುಗಿಸ್ಕೊಂಡೆ. ಇನ್ನು ಪಾಪು ಯಾಕೋ ಇವತ್ತು ಬೇಗನೆ ಎದ್ಬಿಟ್ಟ. ಇನ್ನು ಅವನಿಗೂ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿ ಹಣ್ಣಾಗಿರೋಂಥ ಬಾಳೆಹಣ್ಣಿತ್ತು, ತುಂಬ ಮೆತ್ಕಾಗ್ಬಿಟ್ಟಿತ್ತು. ಅದರಲ್ಲೇ ಸಿಹಿ ಪಡ್ಡು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ 1 ಕಪ್ ಆಗೋವಷ್ಟು ಓಟ್ಸ್ನ ಸೇರಿಸ್ಕೊಂಡು 1-2 ಏಲಕ್ಕಿ, ಹಾಲು, ಹಾಗೆ ಸ್ವಲ್ಪ ಬಾಳೆಹಣ್ಣು, ಬೆಲ್ಲನ ಸೇರಿಸ್ಕೊಂಡು ಈ ಥರ ಬಿಸಿಗಿಟ್ಕೊಂಡು ಅದಕ್ಕೆ ಸ್ವಲ್ಪ ಬೆಣ್ಣೆನ ಹಚ್ಬಿಟ್ಟು ಇನ್ನು ರುಬ್ಬಿಟ್ಕೊಂಡಿರೋ ಮಿಶ್ರಣನ ಹಾಕ್ಬಿಟ್ಟು ಪಡ್ಡು ಯಾವ ರೀತಿಯಾಗಿ ಬೇಯಿಸ್ಕೋತೀವೋ ಅದೇ ರೀತಿಯಾಗಿ ಬೇಯಿಸ್ಕೊಂಡ್ರೆ ಸಿಹಿ ಪಡ್ಡು ರೆಡಿ ಆಗ್ಬಿಡುತ್ತೆ. ಇದನ್ನ ಪ್ಯಾನ್ ಮೇಲೆ ಹಾಕೊಂಡ್ರೆ ಪ್ಯಾನ್ ಕೇಕ್ ಅಂತಾನೂ ಹೇಳ್ತಾರೆ. ಇನ್ನ ಈ ಸಿಹಿ ಪಡ್ಡು ಮಾಡಿದಾಗ ಮನೆಯೆಲ್ಲ ಘಮ ಘಮ ಅಂತಿತ್ತು. ಇನ್ನ ನಮಗೆ ಚಿತ್ರಾನ್ನ ಮಾಡ್ಕೊಂಡಿದ್ವಿ. ನನ್ನ ಹಸ್ಬೆಂಡ್ ತಿಂಡಿ ತಿನ್ಕೊಂಡು ಫ್ಯಾಕ್ಟ್ರಿಗೆ ಹೋದ್ರು. ನನ್ನ ಹಸ್ಬೆಂಡ್ ಶರ್ಟ್ಗಳನ್ನೆಲ್ಲ ಐರನ್ ಮಾಡಬೇಕಿತ್ತು, ಐರನ್ನೇ ಮಾಡಿರಲಿಲ್ಲ. ಹಾಗಾಗಿ ಎಲ್ಲ ಶರ್ಟ್ಗಳನ್ನು ಐರನ್ ಮಾಡಿಬಿಟ್ಟು ಕಬೋರ್ಡಲ್ಲಿ ಎತ್ತಿಟ್ಟಿದ್ದಾಯ್ತು. ಮಧ್ಯಾಹ್ನದ ಊಟಕ್ಕೂ ಸಮಯ ಆಗೋಗ್ಬಿಟ್ಟಿತ್ತು. ನನ್ನ ಹಸ್ಬೆಂಡ್ ಬೇಗನೆ ಊಟಕ್ಕೆ ಬರ್ತೀವಮ್ಮ ಅಂತ ಹೇಳಿದ್ರು. ಹಂಗಾಗಿ ಸಿಂಪಲ್ ಆಗಿ ಕ್ಯಾರೆಟ್ ಪಲ್ಯ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಮೆಣಸಿನ್ಕಾಯಿ, ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅರ್ಶಿನದ ಪುಡಿ, ತುರಿದಿರೋ ಕ್ಯಾರೆಟ್ನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಉಪ್ಪು, ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬಿಟ್ರೆ ಕ್ಯಾರೆಟ್ ಪಲ್ಯ ರೆಡಿ ಆಗಿಬಿಡುತ್ತೆ. ಬೇಕು ಅಂತ ಹೇಳಿದ್ರೆ ಕೊಬ್ಬರಿ ತುರಿನೂ ಸೇರಿಸ್ಕೊಂಡ್ಬಿಡ್ಬೋದು. ಇನ್ನು ಜೋಳದ ರೊಟ್ಟಿ ನಮ್ಮನೇಲಂತೂ ಕಾಮನ್ ಆಗಿ ಮಾಡೇ ಮಾಡ್ತೀನಿ. ಮಧ್ಯಾಹ್ನದೊತ್ತು ಇಲ್ಲ ರಾತ್ರಿನಾದ್ರೂ ಯಾವಾಗಾದ್ರೂ ಒನ್ ಟೈಮ್ ಮಾಡೇ ಮಾಡಿರ್ತೀನಿ. ಸ್ವಲ್ಪ ಮಸಾಲ ಮಜ್ಜಿಗೆ ಮಾಡ್ಕೊಡಮ್ಮ ಅಂತ ಹೇಳಿದ್ರು. ಹಂಗಾಗಿ ಸ್ವಲ್ಪ ಮಸಾಲ ಮಜ್ಜಿಗೆನ ಮಾಡಿಕೊಟ್ಟೆ. ಮಂಡೇ ಮಾರ್ನಿಂಗ್ ಇನ್ನು ಬೆಳಗ್ಗೆನೇ ಎದ್ದು ಬೇಗನೆ ಪೂಜೆನೆಲ್ಲ ಮುಗಿಸ್ಕೊಂಡೆ. ಇನ್ನು ಪಾಪು ಯಾಕೋ ಇವತ್ತು ಬೇಗನೆ ಎದ್ಬಿಟ್ಟ. ಇನ್ನು ಅವನಿಗೂ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿ ಹಣ್ಣಾಗಿರೋಂಥ ಬಾಳೆಹಣ್ಣಿತ್ತು, ತುಂಬ ಮೆತ್ಕಾಗ್ಬಿಟ್ಟಿತ್ತು. ಅದರಲ್ಲೇ ಸಿಹಿ ಪಡ್ಡು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ 1 ಕಪ್ ಆಗೋವಷ್ಟು ಓಟ್ಸ್ನ ಸೇರಿಸ್ಕೊಂಡು 1-2 ಏಲಕ್ಕಿ, ಹಾಲು, ಹಾಗೆ ಸ್ವಲ್ಪ ಬಾಳೆಹಣ್ಣು, ಬೆಲ್ಲನ ಸೇರಿಸ್ಕೊಂಡು ಈ ಥರ ಬಿಸಿಗಿಟ್ಕೊಂಡು ಅದಕ್ಕೆ ಸ್ವಲ್ಪ ಬೆಣ್ಣೆನ ಹಚ್ಬಿಟ್ಟು ಇನ್ನು ರುಬ್ಬಿಟ್ಕೊಂಡಿರೋ ಮಿಶ್ರಣನ ಹಾಕ್ಬಿಟ್ಟು ಪಡ್ಡು ಯಾವ ರೀತಿಯಾಗಿ ಬೇಯಿಸ್ಕೋತೀವೋ ಅದೇ ರೀತಿಯಾಗಿ ಬೇಯಿಸ್ಕೊಂಡ್ರೆ ಸಿಹಿ ಪಡ್ಡು ರೆಡಿ ಬಿಡುತ್ತೆ. ಇದನ್ನ ಪ್ಯಾನ್ ಮೇಲೆ ಹಾಕೊಂಡ್ರೆ ಪ್ಯಾನ್ ಕೇಕ್ ಅಂತಾನೂ ಹೇಳ್ತಾರೆ. ಇನ್ನ ಈ ಸಿಹಿ ಪಡ್ಡು ಮಾಡಿದಾಗ ಮನೆಯೆಲ್ಲ ಘಮ ಘಮ ಅಂತಿತ್ತು. ಇನ್ನು ನಮಗೆ ಚಿತ್ರಾನ್ನ ಮಾಡ್ಕೊಂಡಿದ್ವಿ. ನನ್ನ ಹಸ್ಬೆಂಡ್ ತಿಂಡಿ ತಿನ್ಕೊಂಡು ಫ್ಯಾಕ್ಟ್ರಿಗೆ ಹೋದ್ರು. ನನ್ನ ಹಸ್ಬೆಂಡ್ ಶರ್ಟ್ಗಳನ್ನೆಲ್ಲ ಐರನ್ ಮಾಡಬೇಕಿತ್ತು, ಐರನ್ನೇ ಮಾಡಿರಲಿಲ್ಲ. ಹಾಗಾಗಿ ಎಲ್ಲ ಶರ್ಟ್ಗಳನ್ನು ಐರನ್ ಮಾಡಿಬಿಟ್ಟು ಕಬೋರ್ಡಲ್ಲಿ ಎತ್ತಿಟ್ಟಿದ್ದಾಯ್ತು. ಮಧ್ಯಾಹ್ನದ ಊಟಕ್ಕೂ ಸಮಯ ಆಗೋಗ್ಬಿಟ್ಟಿತ್ತು. ನನ್ನ ಹಸ್ಬೆಂಡ್ ಬೇಗನೆ ಊಟಕ್ಕೆ ಬರ್ತೀವಮ್ಮ ಅಂತ ಹೇಳಿದ್ರು. ಹಂಗಾಗಿ ಸಿಂಪಲ್ ಆಗಿ ಕ್ಯಾರೆಟ್ ಪಲ್ಯ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಮೆಣಸಿನ್ಕಾಯಿ, ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅರ್ಶಿನದ ಪುಡಿ, ತುರಿದಿರೋ ಕ್ಯಾರೆಟ್ನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಉಪ್ಪು, ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬಿಟ್ರೆ ಕ್ಯಾರೆಟ್ ಪಲ್ಯ ರೆಡಿ ಆಗಿಬಿಡುತ್ತೆ. ಬೇಕು ಅಂತ ಹೇಳಿದ್ರೆ ಕೊಬ್ಬರಿ ತುರಿನೂ ಸೇರಿಸ್ಕೊಂಡ್ಬಿಡ್ಬೋದು. ಇನ್ನು ಜೋಳದ ರೊಟ್ಟಿ ನಮ್ಮನೇಲಂತೂ ಕಾಮನ್ ಆಗಿ ಮಾಡೇ ಮಾಡ್ತೀನಿ. ಮಧ್ಯಾಹ್ನದೊತ್ತು ಇಲ್ಲ ರಾತ್ರಿನಾದ್ರೂ ಯಾವಾಗಾದ್ರೂ ಒನ್ ಟೈಮ್ ಮಾಡೇ ಮಾಡಿರ್ತೀನಿ. ಸ್ವಲ್ಪ ಮಸಾಲ ಮಜ್ಜಿಗೆ ಮಾಡ್ಕೊಡಮ್ಮ ಅಂತ ಹೇಳಿದ್ರು. ಹಂಗಾಗಿ ಸ್ವಲ್ಪ ಮಸಾಲ ಮಜ್ಜಿಗೆನ ಮಾಡಿಕೊಟ್ಟೆ.